ನಮಸ್ಕಾರ. ನೀವು ಹೊಸದಾಗಿ ವ್ಯಾಪಾರ ಆರಂಭಿಸುತ್ತಿದ್ದೀರಾ? ಅಥವಾ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿ ಕಾಣುತ್ತಿಲ್ಲವೇ? ನೆನಪಿಡಿ, ಜಗತ್ತಿನ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಚಾಣಕ್ಯರು ಹೇಳುತ್ತಾರೆ, ಹಣವಿಲ್ಲದ ವ್ಯಕ್ತಿ ಜೀವಂತ ಶವಕ್ಕೆ ಸಮಾನ. ವ್ಯಾಪಾರದಲ್ಲಿ ಲಾಭ ಗಳಿಸುವುದು ಕೇವಲ ಅದೃಷ್ಟವಲ್ಲ, ಅದು ಸರಿಯಾದ ತಂತ್ರಗಾರಿಕೆ. ಒಬ್ಬ ಯಶಸ್ವಿ ಉದ್ಯಮಿಯಾಗಲು ಬೇಕಾದ ಕಠೋರ ಸತ್ಯಗಳು ಮತ್ತು ಚಾಣಕ್ಯನ ಗುಪ್ತ ತಂತ್ರಗಳು ಯಾವುವು? ಇಂದು ನಾವು ನಿಮ್ಮ ಬಿಸ್ನೆಸ್ ಅನ್ನು ಉತ್ತುಂಗಕ್ಕೇರಿಸುವ 3 ಅದ್ಭುತ ಸೂತ್ರಗಳನ್ನು ತಿಳಿಯೋಣ. ಮೊದಲನೇ ಸೂತ್ರ, ಸ್ಥಳ ಮತ್ತು ವ್ಯವಹಾರದ ಆಯ್ಕೆ. ಚಾಣಕ್ಯರು ಹೇಳುತ್ತಾರೆ, ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಈ 5 ವಿಷಯಗಳಿರಬೇಕು. ಜನರು ಜೀವನೋಪಾಯಕ್ಕೆ ಮಾರ್ಗ ಹೊಂದಿರಬೇಕು. ಅಲ್ಲಿ ಜನರಿಗೆ ಭಯ ಇರಬೇಕು, ಅಂದರೆ ಕಾನೂನು ಸುವ್ಯವಸ್ಥೆ ಇರಬೇಕು. ಜನರಲ್ಲಿ ಲಜ್ಜೆ ಅಥವಾ ನಾಚಿಕೆ ಇರಬೇಕು, ಅಂದರೆ ನೈತಿಕತೆ ಇರಬೇಕು. ಜನರು ದಾನ ನೀಡುವ ಗುಣ ಹೊಂದಿರಬೇಕು. ಅಲ್ಲಿ ಬುದ್ಧಿವಂತರು ಮತ್ತು ವೈದ್ಯರಿರಬೇಕು. ಇದರ ಅರ್ಥ, ನೀವು ವ್ಯವಹಾರ ಆರಂಭಿಸುವ ಮುನ್ನ ಮಾರುಕಟ್ಟೆಯನ್ನು, ಅಂದರೆ ಮಾರ್ಕೆಟ್ ರಿಸರ್ಚ್ ಅನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು. ಎಲ್ಲಿ ಬೇಡಿಕೆ ಇದೆಯೋ ಅಲ್ಲಿ ಮಾತ್ರ ಪೂರೈಕೆ ಇರಲಿ. ಎರಡನೇ ಸೂತ್ರ, ಮಾತಿನ ಮಧುರತೆ ಮತ್ತು ಪ್ರಾಮಾಣಿಕತೆ. ವ್ಯಾಪಾರದಲ್ಲಿ ಮಾತಿಗಿಂತ ದೊಡ್ಡ ಬಂಡವಾಳ ಇನ್ನೊಂದಿಲ್ಲ. ಚಾಣಕ್ಯನ ಪ್ರಕಾರ, ಜಿಹ್ವಾಗ್ರೇ ವರ್ತತೆ ಲಕ್ಷ್ಮೀಹಿ, ಅಂದರೆ ಲಕ್ಷ್ಮಿಯು ನಿಮ್ಮ ನಾಲಿಗೆಯ ತುದಿಯಲ್ಲಿ ನೆಲೆಸಿದ್ದಾಳೆ. ಗ್ರಾಹಕರೊಂದಿಗೆ ಕಟುವಾಗಿ ಮಾತನಾಡುವವನು ಎಷ್ಟೇ ಕಡಿಮೆ ಬೆಲೆಗೆ ವಸ್ತು ಮಾರಿದರೂ ಸೋಲುತ್ತಾನೆ. ಆದರೆ ಮಧುರವಾದ ಮಾತಿನ ಜೊತೆಗೆ ಪ್ರಾಮಾಣಿಕತೆಯೂ ಇರಲಿ. ಒಮ್ಮೆ ಗ್ರಾಹಕನ ನಂಬಿಕೆ ಕಳೆದುಕೊಂಡರೆ ನಿಮ್ಮ ವ್ಯಾಪಾರದ ಅವನತಿ ಆರಂಭವಾದಂತೆ. ಮೂರನೇ ಸೂತ್ರ, ಹಣದ ಹರಿವು ಮತ್ತು ರಿಸ್ಕ್. ಚಾಣಕ್ಯರು ಅರ್ಥಶಾಸ್ತ್ರದ ಬಗ್ಗೆ ಒಂದು ಕ್ರಾಂತಿಕಾರಿ ಮಾತು ಹೇಳಿದ್ದಾರೆ. ಸಂಪತ್ತನ್ನು ರಕ್ಷಿಸುವುದು ಎಂದರೆ ಅದನ್ನು ಹೂಡಿಕೆ ಮಾಡುವುದು. ಹರಿಯುವ ನೀರು ಹೇಗೆ ಶುದ್ಧವಾಗಿರುತ್ತದೆಯೋ ಹಾಗೆಯೇ ಚಲಾವಣೆಯಲ್ಲಿರುವ ಹಣವೂ ವೃದ್ಧಿಯಾಗುತ್ತದೆ. ಲಾಭದ ಒಂದು ಭಾಗವನ್ನು ಸದಾ ವ್ಯಾಪಾರದ ವಿಸ್ತರಣೆಗೆ ಬಳಸಿ. ಅಷ್ಟೇ ಅಲ್ಲ, ಚಾಣಕ್ಯರು ಹೇಳುತ್ತಾರೆ, ಯಾರು ರಿಸ್ಕ್ ತೆಗೆದುಕೊಳ್ಳಲು ಹೆದರುತ್ತಾರೋ ಅವರು ದೊಡ್ಡ ಲಾಭ ಕಾಣಲಾರರು. ಆದರೆ ಆ ರಿಸ್ಕ್ ಕುರುಡು ರಿಸ್ಕ್ ಆಗಬಾರದು, ಅದು ಬುದ್ಧಿವಂತಿಕೆಯಿಂದ ಕೂಡಿದ ಲೆಕ್ಕಾಚಾರದ ನಿರ್ಧಾರವಾಗಿರಲಿ. ಕ್ಯಾಲ್ಕ್ಯುಲೇಟೆಡ್ ರಿಸ್ಕ್. ವ್ಯಾಪಾರ ಎಂಬುದು ಕೇವಲ ಹಣ ಗಳಿಸುವುದಲ್ಲ, ಅದು ಜನರಿಗೆ ಸೇವೆಯನ್ನು ನೀಡುವುದು ಮತ್ತು ಸಂಬಂಧಗಳನ್ನು ಬೆಳೆಸುವುದು. ಚಾಣಕ್ಯನ ಈ ತಂತ್ರಗಳನ್ನು ನಿಮ್ಮ ಉದ್ಯಮದಲ್ಲಿ ಅಳವಡಿಸಿಕೊಳ್ಳಿ. ಯಶಸ್ಸು ನಿಮ್ಮ ಹೆಜ್ಜೆಯನ್ನೇ ಅನುಸರಿಸುತ್ತದೆ. ನೀವು ಉದ್ಯೋಗ ಮಾಡುತ್ತಿದ್ದೀರಾ ಅಥವಾ ಸ್ವಂತ ವ್ಯಾಪಾರ ಮಾಡುತ್ತಿದ್ದೀರಾ? ನಿಮ್ಮ ವ್ಯವಹಾರದ ಹೆಸರೇನು ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಎಲ್ಲಾ ಉದ್ಯಮಿ ಮಿತ್ರರಿಗೂ ತಲುಪುತ್ತದೆ.